ಇನ್ನು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು? ಸಿ.ಟಿ. ರವಿ ಫೇಕ್ ಎನ್ಕೌಂಟರ್ ಮಾಡ್ತಿದ್ರು ಅನ್ನುವಂತ ಹೇಳಿಕೆ ಏನಿದೆ, ಜೋಶಿ ಹೇಳಿಕೆಗೆ ಈಗ ಮಾತನಾಡಲ್ಲ, ಡಿಸೆಂಬರ್ 27ರ ನಂತರ ಮಾತನಾಡ್ತೀನಿ, ಜೋಶಿ ಮಾತಿಗೆ ಸಿಎಂ ಹೋಮ್ ಮಿನಿಸ್ಟರ್ ಉತ್ತರ ಕೊಡ್ತಾರೆ ಅಂತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಕುಮಾರಸ್ವಾಮಿಗೆ ಚನ್ನಪಟ್ಟಣದಲ್ಲಿ ಮಾತನಾಡ್ತೀನಿ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಅವ್ರದ್ದು ಹಳೆ ಓಲ್ಡ್ ಡೈಲಾಗ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಸಿ.ಟಿ. ರವಿ ಅವರ ಫೇಕ್ ಎನ್ಕೌಂಟರ್ ವಿಚಾರ ಏನಿತ್ತು ಅದನ್ನ ಜೋಶಿ ಅವರು ಏನು ಮಾತಾಡಿದ್ರು ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಉತ್ತರ ಕೊಡಕ್ ತಯಾರಿಲ್ಲ, ಅದೆಲ್ಲ ಪೊಲೀಸ್ ಅವರು ಇದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಕೊಡ್ತಾರೆ. ಅದನ್ನ ನೀವು ಮಾಧ್ಯಮದವ್ರು ಕೇಳಬೇಕು. ನಾವು ಈಗ ಮಾತಾಡೋದಿಲ್ಲ, ಅದನ್ನ 27ನೇ ತಾರೀಕು ಮುಗಿಲಿ, ಆಮೇಲೆ ಮಾತಾಡಿ. ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್. ಆಯ್ತು, ಕುಮಾರಸ್ವಾಮಿಗೆ ಸಪರೇಟ್ ಮಾತಾಡೋಣ, ನಡೀಲಿ, ಚನ್ನಪಟ್ಟಣದಲ್ಲಿ ಮಾತಾಡ್ತೀನಿ, ನಡೀಲಿ, ಇಲ್ಲಲ್ಲ. ಜೋಶಿಗೂ ಉತ್ತರ ಕೊಡಕ್ ತಯಾರಿಲ್ಲ, ಅದೆಲ್ಲ ಪೊಲೀಸ್ ಅವರು ಇದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಕೊಡ್ತಾರೆ. ಅದನ್ನ ನೀವು ಮಾಧ್ಯಮದವ್ರು ಕೇಳಬೇಕು. ನಾವು ಈಗ ಮಾತಾಡೋದಿಲ್ಲ, ಅದನ್ನ 27ನೇ ತಾರೀಕು ಮುಗಿಲಿ, ಆಮೇಲೆ ಮಾತಾಡಿ. ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್. ಆಯ್ತು, ಕುಮಾರಸ್ವಾಮಿಗೆ ಸಪರೇಟ್ ಮಾತಾಡೋಣ, ನಡೀಲಿ, ಚನ್ನಪಟ್ಟಣದಲ್ಲಿ ಮಾತಾಡ್ತೀನಿ, ನಡೀಲಿ, ಇಲ್ಲಲ್ಲ. ಸೊ ಇದು ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿರುವಂತಹ ಮಾತುಗಳು. ಅವರು ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್ ಅಂದರೆ ಅವರು ತುಂಬ ಸ್ಟ್ರಾಂಗ್ ಆಗಿದ್ದೀನಿ, ನನಗೆ ಅಷ್ಟೊಂದು ಎನಿಮೀಸ್ಗಳಿದ್ದಾರೆ ಅನ್ನೋದನ್ನು ಹೇಳೋಕ್ಕೆ ಅದನ್ನು ಪದೇ ಪದೇ ಅವಾಗವಾಗ ಅದನ್ನು ಬಳಕೆ ಮಾಡ್ತಾ ಇರ್ತಾರೆ. ಸ್ಟ್ರಾಂಗೇ ಇಲ್ಲ ಅಂತ ನಿಮಗೆ ಎನಿಮಿಗಳೇ ಇರಲ್ಲ ಅನ್ನೋವಂಥದ್ದು ಅವರ ಡೈಲಾಗು.